ಸರ್ವರಿಗೂ ಶುಭೋದಯ. ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆ ಕೊಡ್ಲಮುಗರು ಇಲ್ಲಿಯ ವಿದ್ಯಾರ್ಥಿಗಳಾದ ನಾವು ಪ್ರಸ್ತುತಪಡಿಸುವ ಬಾಲವೃಂದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ವಿದ್ಯೆಯ ಅಧಿದೇವತೆ ಸರಸ್ವತಿ. ಸರಸ್ವತಿ ಜ್ಞಾನ ಮತ್ತು ಕಲೆಗಳ ದೇವತೆ. ಶಾರದೆಯ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ರೋಮಾಂಚನ ತಾಯಿ ಶಾರದೆ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ತಾಯದರು ಕ್ಷಣದಿಂದ ಅರಳಿತು ವದನ, ಅಂಧಕಾರದ ಚೆಲುವು ನೋಡಿತು ನಯನ, ಸುತ್ತಮುತ್ತಲೂ ಎಲ್ಲ ತಾಯ ದರ್ಶನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ನಗು ಎಂಬುದು ಮನುಷ್ಯನಿಗೆ ದೇವರು ಕೊಟ್ಟ ವರ. ಇದು ಸಂತೋಷದ ಪ್ರತೀಕವೂ ಹೌದು. ಮನಸ್ಸು ಬಿಚ್ಚಿ ನಕ್ಕಾಗ ಮುಖದ ಕಾಂತಿಯೂ ಹೆಚ್ಚುವುದಲ್ಲದೆ ಮನುಷ್ಯನ ಆರೋಗ್ಯವೂ ವೃದ್ಧಿಯಾಗುತ್ತದೆ. ಹಾಸ್ಯ ಲೇಖನಗಳು ಮನಸ್ಸಿಗೆ ಮುದ ನೀಡುತ್ತದೆ. ಈಗ ವೈ ಸತ್ಯನಾರಾಯಣ ಕಾಸರಗೋಡು ಅವರು ಬರೆದ ಮೂಗಾಯಣ ಎಂಬ ಹಾಸ್ಯ ಬರಹಕ್ಕೆ ಕಿವಿಯಾಗೋಣ. ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮ ಇವುಗಳಲ್ಲಿ ಪ್ರಥಮ ಸ್ಥಾನ ಯಾವುದಕ್ಕೆಂದು ಯಾರಾದರೂ ಕೇಳಿದರೆ ನಾನು ಥಟ್ಟನೆ ಉತ್ತರಿಸುವುದು ಮೂಗಿಗೆ. ನಿಮಗೇಕೆ ಮೂಗಿನ ಮೇಲೆ ಅಷ್ಟೊಂದು ಮಮಕಾರ ಎಂದು ನೀವು ಕೇಳಬಹುದು. ಒಂದು ಕುಟುಂಬದಲ್ಲಿ 5 ಮಂದಿ ಮಕ್ಕಳಿದ್ದರೆ ಸಾಮಾನ್ಯವಾಗಿ ಹೆತ್ತವರು ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತಾರೆ. ಆದರೆ ಒಬ್ಬರ ಅಥವಾ ಇಬ್ಬರ ಮೇಲೆ ಹೆಚ್ಚು ಅಕ್ಕರೆ ಇರಬಹುದು. ಅದಕ್ಕೆ ಅವರದ್ದೇ ಆದ ಕಾರಣಗಳೂ ಇರಬಹುದು. ಹಾಗೆಯೇ ಪಂಚೇಂದ್ರಿಯಗಳಲ್ಲಿ ಯಾವುದೇ ರೀತಿಯ ಪಕ್ಷಪಾತ ಭಾವನೆ ಇಲ್ಲದಿದ್ದರೂ ನಾನು ಮೂಗಿಗೆ ಸಮಾನರಲ್ಲಿ ಪ್ರಥಮ ಎಂಬ ಗಣನೆಯನ್ನು ಕೊಟ್ಟಿದ್ದೇನೆ. ಪಂಚೇಂದ್ರಿಯಗಳಲ್ಲಿ ಮೂಗಿಗೆ ವಿಶೇಷ ಅಂತಸ್ತಿದೆ ಎಂದು ನನಗೆ ಮನವರಿಕೆಯಾದದ್ದು ನನಗೊಮ್ಮೆ ಶೀತಬಾಧೆ ಉಂಟಾದಾಗ. ನನಗೆ ಮೂಗಿನ ಪ್ರತಾಪದ ಅರಿವಾಯಿತು. ಮೂಗು ಕಟ್ಟಿ ಉಸಿರಾಡಲು ತ್ರಾಸವಾಗಿ ಮೂಗಿನಲ್ಲಿ ಜಲಪ್ರವಾಹವೇ ಆರಂಭವಾಯಿತು. ಅಸ್ವಸ್ಥತೆಯಿಂದ ಬಳಲಿದಾಗ ಮೂಗಿನ ಮೇಲೆ ಕ್ರೋಧ ಉಕ್ಕಿತು. ಆದರೆ ಅದು ತಾತ್ಕಾಲಿಕ ಬಾಧೆಯಾಗಿತ್ತು. ಶೀತಬಾಧೆ ದೂರವಾದ ಕೂಡಲೇ ಮೂಗಿನ ಮೇಲಿನ ನನ್ನ ಪ್ರೀತಿ ಮರುಕಳಿಸಿತು. ಉಳಿದ ಇಂದ್ರಿಯಗಳು ಕೆಲಸ ಮಾಡದಿದ್ದರೂ ಬದುಕಬಹುದು. ಆದರೆ ಮೂಗು ಮುಷ್ಕರ ಹೂಡಿದರೆ ಪರಿಣಾಮ ಏನು ಎಂದು ಊಹಿಸಿ ಬೆವರಿದ್ದೆ. ಅಂದಿನಿಂದ ನಾನು ಮೂಗಿನ ಅಭಿಮಾನಿಯಾದೆ. ನಮಗೆ 2 ಕಣ್ಣುಗಳಿವೆ, 2 ಕಿವಿಗಳಿವೆ, ಆದರೆ ಮೂಗು ಇರುವುದು ಒಂದೇ ಎಂದು ಬೇಸರಿಸದಿರಿ. ಮೂಗಿನ ಮೂಲಕ ನಮಗೆ ತಲುಪುವ ರುಚಿಯಾದ ತಿಂಡಿಗಳ ಮತ್ತು ಪದಾರ್ಥಗಳ ಸುವಾಸನೆ ಬಾಯಿಯಲ್ಲಿ ನೀರೂರುವಂತೆ ಮಾಡುವುದಿಲ್ಲವೇ? ಹಾಗೆಯೇ ದುರ್ಗಂಧದ ಕುರಿತು ಎಚ್ಚರಿಕೆ ನೀಡಿ ಉಗುಳುವಂತೆಯೂ ಮಾಡುತ್ತದೆ. ಮಾಲಿನ್ಯವನ್ನು ಸಿಕ್ಕಲ್ಲಿ ಎಸೆಯುವುದರಿಂದಾಗಿ ಅದರಿಂದ ಹೊರಬರುವ ದುರ್ಗಂಧವನ್ನು ಘ್ರಾಣಿಸಿ ಮೂಗಿನ ಗ್ರಹಣ ಶಕ್ತಿ ಇತ್ತೀಚೆಗೆ ಕುಂದುತ್ತಾ ಬಂದಿದೆ. ಞ, ಞ, ಣ, ನ, ಮ ಎಂಬ ವರ್ಣಗಳನ್ನು ಮೂಗಿನ ಸಹಾಯವಿಲ್ಲದೆ ನಮಗೆ ಉಚ್ಚರಿಸಲು ಸಾಧ್ಯವಿದೆಯಾ? ಇಲ್ಲ. ಅಜ್ಜಿ ಒಮ್ಮೆ ಹೇಳಿದ್ದು ನನಗೆ ನೆನಪಿದೆ. ನಿನ್ನ ಅಜ್ಜನಿಗೆ ಮೂಗಿನ ತುದಿಯಲ್ಲಿ ಕೋಪ. ನಾನು ಆ ದಿವಸವಿಡೀ ಅಜ್ಜನ ಮೂಗಿನ ಮೇಲೆ ಕಣ್ಣಿಟ್ಟಿದ್ದೆ.
ವಿವಿಧ ಆಕಾರದ ಮೂಗುಗಳಿವೆ. ಉದ್ದದ ಚೂಪಾದ ಮೂಗು, ದೊಡ್ಡ ಮೂಗು, ಚಿಕ್ಕ ಮೂಗು, ಚಪ್ಪಟೆ ಆಕಾರದ ಮೂಗು, ಹಂದಿ ಮೂಗು, ಗಿಳಿ ಮೂಗು, ಸಂಪಿಗೆ ಮೂಗು, ಸ್ವಲ್ಪ ಉಬ್ಬಿಕೊಂಡಿದ್ದರೆ ಅಂಬಡೆ ಮೂಗು, ಬಾಗಿರುವ ಮೂಗಾದರೆ ಗರುಡ ಮೂಗು. ಹೀಗೆ ವಿವಿಧ ಮೂಗುಗಳಿವು. ಆದರೆ ಕವಿಗಳು ವರ್ಣಿಸಿದ ಸಂಪಿಗೆ ಮೂಗು ನನಗೆ ಇಲ್ಲಿಯವರೆಗೂ ಕಾಣಿಸಲೇ ಇಲ್ಲ. ಮಲಯಾಳದಲ್ಲಿ ಮೂಗಿಲ್ಲದವರ ರಾಜ್ಯದಲ್ಲಿ ತುಂಡು ಮೂಗಿನವ ರಾಜ ಎಂಬ ಗಾದೆ ಇದೆ. ಕುರುಡರ ಊರಿನಲ್ಲಿ ಒಕ್ಕಣ್ಣನೇ ಅರಸ ಎಂಬ ನಾಣ್ಣುಡಿಯು ಇದೇ ಅರ್ಥವನ್ನು ಕೊಡುತ್ತದೆ. ಕನ್ನಡಕ ಧರಿಸಲು ಶ್ವಾಸಕೋಶಕ್ಕೆ ಹೋಗುವ ಗಾಳಿಯನ್ನು ಶುದ್ಧೀಕರಿಸಿ ಧೂಳನ್ನು ತಡೆಯಲು ಮೂಗು ಸಹಕರಿಸುತ್ತದೆ. ಮಾಸ್ಟ್ರು ಮಕ್ಕಳ ಮೂಗಿನ ತಂಟೆಗೆ ಕೈ ಹಾಕುವುದಿಲ್ಲ. ಅದು ಕಿವಿ ಹಿಂಡಿದಷ್ಟು ಸುಲಭವಲ್ಲ ಎಂಬುದು ಅವರಿಗೂ ಗೊತ್ತು. ಅಂದಹಾಗೆ ನೆಂಟರು ಬರುವಾಗ ಮೂಗು ಮುರಿಯದಿರಿ. ಇತರರ ಕೆಲಸಗಳಲ್ಲಿ ಅನಗತ್ಯ ಮೂಗು ತೋರಿಸಬೇಡಿ. ಜಾಗ್ರತೆ. ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಪ್ರಕಾರವನ್ನು ಪ್ರವರ್ತನಗೊಳಿಸಿದ ಕೀರ್ತಿ ರಾಘವಾಂಕನಿಗೆ ಸಲ್ಲುತ್ತದೆ. ಈ ಕವಿಯು ಬರೆದ ಹರಿಶ್ಚಂದ್ರ ಕಾವ್ಯದ ಆಯ್ದ ಭಾಗದ ವಾಚನ ಈಗ ನಿಮ್ಮ ಮುಂದೆ. ವಿಷದ ಹೊಗೆ ಹೊಯ್ದು ಹಸುರಾದ ಮೈ, ನೀರಿನೊರೆಯು ಸರುವಗಲ್ಲಂ, ಕಂದಿದು ಗುರ್ಗಲ್ ಅರೆದರೆದ ಗುರ್ತಿಸುವ ಕಣ್, ಹರೆದು ಹುಲು ಹಿಡಿದ ಹರಹಿದ ಕೈಗಳ್, ಉಂಬ ಹೊತ್ತು ಹಡೆಯದೆ ಹಸೆದು ಬೆಂಗಡರ್ಧ ಬಸುರ್, ಅಕಟಕಟ ಮಡಿದ ಗೋಣ್ ದೆಸೆ ಹುರುಳಿ ಹುಡಿ ಹೊಕ್ಕು ಬರದವಾಯ್ತೆರೆ ಸಂದು, ಬಸವೆಳಿದ ನಿಜ ಸುತನ ಕಂಡಳು, ಹರಿಶ್ಚಂದ್ರನ ರಸಿ ಹುತ್ತಿನ ಮೊದಲಲು, ಕಂಡ ಕಾಂಗಿಯೊಳು ಶಿವ ಶಿವ ನಿಂದ ನಿರವಿನಲ್ಲಿ ಬೆಂಡು ಗಡೆದಳು, ಮೇಲೆ ಹೊರಳಿದಳು ಬಿಗಿಯಪ್ಪಿಕೊಂಡು ಹೊಟ್ಟೆಯನ್ನು ಹೊಸೆ ಹೊಸೆದು, ಮೋರೆಯ ಮೇಲೆ ಮೋರೆಯ ನಿಟ್ಟು ಮುಗದೊರಲಿ, ಮುಂಡಾಡಿ ಮುದ್ದುಗೈದು ಹೋರಂತೆ ಕರೆದು, ಕರೆದಂಟರೆದು ಲಲ್ಲ ಕರೆದತ್ತತ್ತು, ಬಳವಳೆದು ಬೆಂಡಾಗಿ ಜೀವವಿಕ್ಕೆಂಬಾಸೆಯುಂ ತೇಂಗುದಾಣಂಗಳಂ ಬಗೆದಳು, ಲಲನೆ ಮೂಗಿನೊಳ್ಳು ಸುರನು, ಅಳ್ಳೆಯಳು ಹೊಯ್ಲನು, ಉಗುರೊಳು ರಜವನು, ಎದೆಯೊಳು ಅಲ್ಲಾಟವಂ, ಕೈಯ ಮೊದಲೊಳು ಮಿಡುಕನು, ಅಂಬದೊಳು ನೋವನು, ಅಕ್ಷೆಯೊಳು ಪೇಳ್ಪಂ, ಭಾವದೊಳು ಬೆವೆರನು, ಲಲಿತ ಕಂಠದೊಳುಕನು, ಅಂಗೆಯಳು ಬಿಸಿಯನು, ಅಂಗುಳಿಗಳೊಳು ಚಿಡುಕನು, ಮುಂಗುಡದೊಳು ಅರುಣಾಂಬುವಂ, ಸಲೆ ನಾಲಗಯೊಳಿಂಪ ರೋಮದಲ್ಲಿ ಪಲ್ಪನಾರೈದು, ಕಾಣದೆ ನೊಂದಳು. ಕತೆ ಕೇಳುವುದು ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ? ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಕತೆ ಕೇಳಲು ಇಷ್ಟಪಡುತ್ತಾರೆ. ನೀತಿ ಕತೆಗಳು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ಈಗ ಕೇಳೋಣ ಒಂದು ಸಣ್ಣ ಕತೆ. ಒಬ್ಬ ಯುವಕ ಮುಂಜಾನೆ ಕೋಳಿ ಕೂಗಿದ ತಕ್ಷಣ ನದಿ ತೀರದಲ್ಲಿ ನಡೆದಾಡುವ ವ್ಯಾಯಾಮ ಮಾಡುವ ಹವ್ಯಾಸ ಇಟ್ಟುಕೊಂಡಿದ್ದ. ಚೆನ್ನಾಗಿ ಬೆಳಕಾದ ನಂತರ ಮನೆಗೆ ಹಿಂತಿರುಗುತ್ತಿದ್ದ. ಒಂದು ದಿನ ಏಕೋ ಏನೋ ಕೋಳಿ ಬಹಳ ಬೇಗನೆ ಕೂಗಿತು. ಎಂದಿನಂತೆ ಯುವಕ ಎದ್ದು ನದಿ ತೀರಕ್ಕೆ ಬಂದು ನಡೆದಾಡತೊಡಗಿದ. ಎಷ್ಟು ನಡೆದರೂ ಬೆಳಕು ಹರಿಯಲೇ ಇಲ್ಲ. ಆಗ ಆತನಿಗೆ ತಾನು ಬೇಗ ಬಂದಿರಬಹುದೆಂದು ಅರಿವಾಯಿತು. ಇನ್ನೂ ಕತ್ತಲೆ ಆಯಿತು. ಆ ಕತ್ತಲೆಯಲ್ಲಿ ನಡೆದಾಡುವಾಗ ಆತನ ಕಾಲಿಗೆ ಏನೋ ತಾಗಿತು. ಬಗ್ಗಿ ಹುಡುಕಿದಾಗ ಒಂದು ಚೀಲ ಸಿಕ್ಕಿತು. ಚೀಲದೊಳಗೆ ಕೈಯಾಡಿಸಿದ. ಅದರೊಳಗೆ 100 ಸಣ್ಣ ಪುಟ್ಟ ಕಲ್ಲುಗಳಿದ್ದವು. ಕೆಲಸಕ್ಕೆ ಬಾರದ ಕಲ್ಲು ಎಂದುಕೊಂಡು ಆತ ಒಂದು ಕಲ್ಲನ್ನು ತೆಗೆದುಕೊಂಡು ನದಿಗೆ ಎಸೆದ. ಪ್ಲಫ್ ಎಂಬ ಶಬ್ದದೊಡನೆ ಕಲ್ಲು ನೀರಿನಲ್ಲಿ ಮುಳುಗಿತು. ಈ ಶಬ್ದ ಆತನಿಗೆ ಒಂದು ರೀತಿ ಖುಷಿ ಕೊಟ್ಟಿತು. ಆತ ಒಂದು ಕೈಯಲ್ಲಿ ಚೀಲವನ್ನು ಹಿಡಿದ, ಮತ್ತೊಂದು ಕೈಯಿಂದ ಚೀಲದೊಳಗಿನ ಒಂದೊಂದೇ ಕಲ್ಲನ್ನು ನದಿಗೆ ಎಸೆಯುತ್ತಾ ಹೋದ. ಪ್ಲಫ್ ಪ್ಲಫ್ ಶಬ್ದ ಆತನ ಕಿವಿಗೆ ಹಿತವನ್ನು ಕೊಡುತ್ತಿತ್ತು. ಕೊನೆಯಲ್ಲಿ ಒಂದೇ ಒಂದು ಕಲ್ಲು ಉಳಿದಿತ್ತು.
ಅಷ್ಟು ಹೊತ್ತಿಗೆ ಬೆಳಕು ಹರಿದಿತ್ತು. ಅದನ್ನು ಎಸೆಯುವ ಮುಂಚೆ ಒಮ್ಮೆ ಗಮನಿಸಿದ. ತಕ್ಷಣ ಹಣೆ ಚಚ್ಚಿಕೊಂಡ. ಲಭೋ ಲಭೋ ಎಂದು ಬಾಯಿ ಬಡಿದುಕೊಂಡ. ಏಕೆಂದರೆ ಕೈಯಲ್ಲಿ ಉಳಿದಿದ್ದ ಕಲ್ಲು ಸಾಮಾನ್ಯ ಕಲ್ಲಾಗಿರಲಿಲ್ಲ, ವಜ್ರದ ಕಲ್ಲುಗಳಾಗಿದ್ದವು. ಈ ಕಥೆಯಲ್ಲಿ ಬಹಳ ಅರ್ಥ ಅಡಗಿದೆ. ಅದೇನೆಂದರೆ, ಪ್ರತಿದಿನ ಮುಂಜಾನೆ ನಮಗೂ ಒಂದು ಚೀಲ ಸಿಗುತ್ತದೆ, ಅದರಲ್ಲೂ ಬೆಲೆ ಬಾಳುವ ವಜ್ರಗಳಿವೆ. ಅಲ್ಲಿರುವುದು 1440 ವಜ್ರಗಳು. ಆ ವಜ್ರಗಳು ಯಾವುವು ಗೊತ್ತೇ? ಒಂದು ದಿನಕ್ಕೆ 24 ಗಂಟೆಗಳು, 1 ಗಂಟೆಗೆ 60 ನಿಮಿಷಗಳು, ಅಂದರೆ ಒಂದು ದಿನಕ್ಕೆ 1440 ನಿಮಿಷಗಳು. ಅವುಗಳ ಬೆಲೆಯನ್ನು ಅರ್ಥ ಮಾಡಿಕೊಂಡು ಬಳಸಿದರೆ ಒಂದೊಂದು ನಿಮಿಷವು ಅಮೂಲ್ಯ ವಜ್ರ. ನಾವು ಆ ನಿಮಿಷಗಳನ್ನು ಉಪಯುಕ್ತವಾಗಿ ಉಪಯೋಗಿಸಬಹುದು, ಅಥವಾ ಹಾಳು ಹರಟೆಯಲ್ಲೂ ಕಳೆಯಬಹುದು, ಅಥವಾ ಜಗಳ ಮಾಡುವುದರಲ್ಲೂ ಕಳೆಯಬಹುದು, ಅಥವಾ ಏನೂ ಮಾಡದೆ ಕಾಲಹರಣ ಮಾಡಬಹುದು. ಆದರೆ ದಿನದ ಕೊನೆಯಲ್ಲಿ ಇಂದಿನ ದಿನವನ್ನು ನಾನು ಸಾರ್ಥಕವಾಗಿ ಕಳೆದಿದ್ದೇನೆ ಎಂಬ ಭಾವನೆ ಬರುವಂತೆ ಆಗಬೇಕು. ಆ ನದಿ ತೀರದ ಯುವಕನಂತೆ ವಜ್ರಗಳನ್ನು ವೃಥಾ ನೀರಿಗೆ ಎಸೆದು ಬಿಟ್ಟೆನಲ್ಲ ಎಂದು ಅಳುವಂತೆ ಆಗಬಾರದು. ಸಮಯವು ಅಮೂಲ್ಯವಾದ ಸಂಪತ್ತು, ಅದನ್ನು ವ್ಯರ್ಥ ಮಾಡದಿರೋಣ. ಕಾಡು ಇದ್ದರೆ ಹಸಿರು, ಹಸಿರೇ ಜೀವನದ ಉಸಿರು. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಜೀವಜಂತುಗಳಿಗೂ ಬದುಕುವ ಹಕ್ಕಿದೆ. ಈಗ ಒಂದು ಕಿರುನಾಟಕ, ಕಾಡು ಇದ್ದರೆ ನಾಡು. ಬಿಸಿಲೇ ಅರಣ್ಯ ಪ್ರದೇಶ. ಬೆಟ್ಟದಿಂದ ಜನರ ತಂಡವೊಂದು ವಸತಿಗೆ ಜಾಗ ಮತ್ತು ಆಹಾರವನ್ನು ಅರಸುತ್ತಾ ಅಲ್ಲಿಗೆ ಬಂದಿದೆ. ಮರಗಳನ್ನು ಕಡಿದು ಅವರ ವಸತಿಗೆ ಜಾಗ ಮಾಡುತ್ತಿದ್ದಾರೆ. ಪಾಂಡು ಆ ವಲಸೆ ತಂಡದ ನಾಯಕ. ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳು ಆ ತಂಡದಲ್ಲಿದ್ದರು. ವೃದ್ಧ ಹಾಲಜ್ಜನೂ ದುಃಖದಲ್ಲಿದ್ದನು. ಕಡಿದು ಹಾಕಿದ ಮರಗಳನ್ನೇ ದಿಟ್ಟಿಸುತ್ತಾ ಒಂದು ಬದಿಯಲ್ಲಿ ಕುಳಿತಿದ್ದಾನೆ. ಪುಟಾಣಿಗಳಾದ ಸುಬ್ರಮಣಿ, ಗಿರಿ ಅವನಿದ್ದಲ್ಲಿಗೆ ಬರುವರು. ಅಜ್ಜ, ಇದ್ಯಾಕೆ ಹೀಗೆ ಬೇಸರದಿಂದ ಕುಳಿತಿದ್ದೀರಿ? ನಿಮಗೆ ಈ ಜಾಗ ಇಷ್ಟವಾಗಲಿಲ್ಲವೇ? ಅದ್ಯಾಕೆ ಹಾಗೆ ಕೇಳುತ್ತಿದ್ದೀಯಾ? ಎಷ್ಟೊಂದು ಸುಂದರವಾಗಿದೆ ಈ ಜಾಗ. ದಟ್ಟವಾಗಿರುವ ಮರಗಳು, ಹಕ್ಕಿಗಳ ಚಿಲಿಪಿಲಿ ಸದ್ದು, ಮರಗಳ ನಡುವೆ ಓರೆಯಾಗಿ ಬೀಳುವ ಸೂರ್ಯನ ಕಿರಣ, ಅಳಿಲು, ಓತಿಕ್ಯಾತ, ಮೊಲ, ಮಂಗಗಳ ಓಡಾಟ. ಅಜ್ಜ, ನೋಡು, ಒಂದು ಮೊಲದ ಮರಿ. ಎಷ್ಟು ಸುಂದರವಾಗಿದೆ, ಎಷ್ಟು ಮುದ್ದಾಗಿದೆ. ಆಹಾ, ಮುದ್ದು ಮರಿ. ಮುಟ್ಟಿ ಮುಟ್ಟಿ ನೋಡಿ ಕೇಕೆ ಹಾಕುತ್ತಾರೆ. ಬಿಟ್ಟು ಬಿಡಿರೋ ಅದನ್ನ, ಪಾಪದ ಪ್ರಾಣಿ ಅದು, ಅದರಷ್ಟಕ್ಕೆ ಇರಲಿ. ಅಜ್ಜ, ಬಿಳಿ ಮೊಲ ಎಷ್ಟು ಮುದ್ದಾಗಿದೆ. ಕಾಡೊಳಗೆ ಬಿಟ್ಟು ಬಿಡಿ, ಸುಮ್ಮನೆ ಅದಕ್ಕೆ ಹಿಂಸೆ ಕೊಡಬೇಡಿ. ಮೊಲವನ್ನು ಕಾಡೊಳಗೆ ಬೇಸರದಿಂದ ಬಿಟ್ಟು ಬಿಡುವರು. ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗೋಣ. ನಮ್ಮನ್ನು ಯಾರೂ ಕಾಣಬಾರದು. ಅಲ್ಲಿ ಒಂದಿಷ್ಟು ಮರಗಳನ್ನು ಕಡಿದು ಮೊದಲು ಗುಡಿಸಲನ್ನು ನಿರ್ಮಿಸೋಣ. ಏನು, ಮರಗಳನ್ನು ಕಡಿಯೋದೆ? ಏನೋ ಸದ್ದು ಕೇಳಿಸುತ್ತಾ ಇದೆ. ನಾವು ಇಲ್ಲಿ ಇರೋದು ಯಾರಿಗೂ ಗೊತ್ತಾಗಬಾರದು. ಎಲ್ಲರೂ ಇಲ್ಲಿಂದ ಹೋಗಿ ಬೇಗ. ಮಕ್ಕಳೆಲ್ಲ ಅಲ್ಲಿಂದ ತೆರಳುವರು. ಪಾಂಡು ಮತ್ತಿತರರು ಮರ ಕಡಿಯುವ ಕೆಲಸದಲ್ಲಿ ತೊಡಗುವರು. ಬೇಡ ಪಾಂಡು, ಮರಗಳನ್ನು ಕಡಿಯಬೇಡ. ಕಾಡು ಕಡಿದರೆ ಊರು ನಾಶವಾಗುತ್ತದೆ. ಕಾಡಿದ್ದರೆ ನಾಡು. ಅರ್ಥವಾಯಿತೇನೋ? ಹೌದಜ್ಜ, ನೀವು ಹೇಳೋದು ಸರಿ. ಊರಲ್ಲಿ ಇಷ್ಟು ದೊಡ್ಡ ಪರಿವಾರಕ್ಕೆ ಯಾರು ಜಾಗ ಕೊಡುತ್ತಾರೆ? ನೀನೇನು ಮಾತನಾಡಬೇಡ, ಅಲ್ಲೇ ದೂರ ಕುಳಿತಿರು. ಪಾಂಡು ಮರ ಕಡಿಯುವ ಕೆಲಸವನ್ನು ಮುಂದುವರಿಸುವನು. ಅಜ್ಜ ನೋಡು, ಅಜ್ಜ ನೋಡು, ಎಷ್ಟು ಗೂಡುಗಳು ಕೆಳಗೆ ಬಿದ್ದಿವೆ. ಹೌದು ಕಂದ, ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಉರುಳಿ ಬಿದ್ದ ಆ ಮರಗಳನ್ನು ನೋಡು, ಅದು ವೇದನೆಯಿಂದ ಅಳುತ್ತಿರುವಂತೆ ತೋರುವುದಿಲ್ಲವೇ? ತಮ್ಮ ಗೂಡುಗಳನ್ನು ಕಳೆದುಕೊಂಡ ಪಕ್ಷಿಗಳು ರೋದಿಸುವುದು ನಿನಗೆ ಕಾಣುವುದಿಲ್ಲವೇ? ಹೌದು ಅಜ್ಜ, ಈ ಗೂಡುಗಳಲ್ಲಿ ಮೊಟ್ಟೆಯೂ ಇದೆ. ಇದರಿಂದ ಮುಂದೆ ಮರಿಹಕ್ಕಿ ಬರುತ್ತಿತ್ತಲ್ಲವೇ? ಹೌದು, ಮರಿಗಳನ್ನು ಕಳೆದುಕೊಂಡ ಪಕ್ಷಿಗಳ ಕೂಗು ಕೇಳಿಸುತ್ತಿದೆ. ಇದನ್ನೆಲ್ಲ ಕಂಡು ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಅವರೆಲ್ಲರೂ ಮತ್ತೂ ಮರ ಕಡಿಯುತ್ತಿದ್ದಾರೆ. ಅಜ್ಜ, ನನಗೂ ಈಗ ಹಕ್ಕಿಗಳನ್ನು ನೋಡಿ ಬೇಸರವಾಗುತ್ತಿದೆ. ಹೌದು ಅಜ್ಜ, ನೀವು ಹೇಳಿದ್ದೆಲ್ಲ ಸರಿ. ಆದರೆ ಏನು ಮಾಡುವುದು? ಮಗು ಪಾಂಡು, ಇನ್ನಾದರೂ ಮರ ಕಡಿಯುವುದನ್ನ ನಿಲ್ಲಿಸಬಾರದೆ? ಅಜ್ಜ, ನೀನು ಸುಮ್ಮನಿರು. ಇಲ್ಲಿ ನೋಡು, ಉಳಿದ ಮರಗಳು, ಉರುಳಿ ಬಿದ್ದ ಮರಗಳನ್ನು ಕಂಡು ದುಃಖಿಸುವಂತೆ ನಿನಗೆ ಕಾಣುತ್ತಿಲ್ಲವೇ?
ಆ ಬೀಸಿ ಬರುವ ಗಾಳಿ ಮರಗಳ ದುಃಖದ ರೋದನೆಯನ್ನು ಹೊತ್ತು ತರುವಂತೆ ಕಾಣುತ್ತಿದೆ. ನಮ್ಮಂತೆ ಅವುಗಳಿಗೂ ಜೀವ ಇದೆಯಲ್ಲವೇ? ಮರಗಳನ್ನು ಕಡಿಯುವುದು ತರವೇ? ಅಜ್ಜ, ಈ ರೀತಿ ಯೋಚಿಸಿದರೆ ನಮಗೆ ಇಲ್ಲಿ ಬದುಕುವುದಕ್ಕೆ ಸಾಧ್ಯವಿದೆಯೇ? ಯೋಚಿಸಬೇಕಾದದ್ದು ತುಂಬಾನೇ ಇದೆ. ನಾವು ಇವತ್ತಿನ ಬಗ್ಗೆ ಮಾತ್ರ ಆಲೋಚನೆ ಮಾಡುತ್ತಿದ್ದೇವೆ. ಪಾಂಡು, ಈ ಭೂಮಿ ಮೇಲೆ ಬಾಳಿ ಬದುಕಬೇಕಾದವರೂ ಇದ್ದಾರೆ, ಮುಂದೆಯೂ ಇರುತ್ತಾರೆ. ಅವರಿಗೂ ನಾವು ಅವಕಾಶ ಮಾಡಿಕೊಡಬೇಕಲ್ಲವೇ? ಅಜ್ಜ, ಅದೆಲ್ಲ ನಮಗೆ ಯಾಕೆ ಈಗ? ಉಳಕೊಳ್ಳುವುದಕ್ಕೆ, ಗುಡಿಸಲು ಕಟ್ಟುವುದಕ್ಕೆ ಒಂದು ಜಾಗ ಬೇಕು ಅಷ್ಟೇ. ಅದಕ್ಕಾಗಿ ಈ ಮರಗಳನ್ನು ಕಡಿಯುತ್ತಿದ್ದೇವೆ. ಇಲ್ಲ ಪಾಂಡು, ನೋಡು, ಆ ಪಕ್ಷಿಗಳ ಗೂಡುಗಳನ್ನು, ಅದರಲ್ಲಿರುವ ಮೊಟ್ಟೆ ಒಡೆದು ಹೋಗಿದೆ. ಅದನ್ನು ಕಂಡು ತಾಯಿ ಹಕ್ಕಿ ಹೇಗೆ ಕೂಗುತ್ತಿದೆ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ, ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ನಾವು ಬದುಕಬೇಕು, ಉಳಿದ ಜೀವಿಗಳನ್ನು ಬದುಕಲು ಬಿಡಬೇಕಲ್ಲವೇ? ಅಜ್ಜ, ನೀನು ಏನು ಹೇಳುತ್ತಿದ್ದೀಯಾ? ನನಗೆ ಒಂದೂ ಅರ್ಥವಾಗುತ್ತಿಲ್ಲ. ಮರಗಳನ್ನು ಕಡಿಯಬೇಡ, ನನಗೆ ತುಂಬ ನೋವಾಗುತ್ತಿದೆ. ನಾನು ಈ ಪ್ರಕೃತಿಯ ಮಡಿಲಲ್ಲಿ ಬಾಳಿ ಬದುಕಿದವನು. ಈ ಮರಗಳನ್ನು ಕಡಿಯುವುದನ್ನು ಕಣ್ಣಾರೆ ಕಂಡು ಹೇಗೆ ತಾನೇ ಸಹಿಸಲಿ? ಅಜ್ಜ, ಯಾಕೆ ಬೇಸರಿಸುತ್ತೀರಾ? ಸರಿ, ಇನ್ನೇನು, ಮರಗಳನ್ನು ಕಡಿಯಬಾರದು ಅಷ್ಟೇ ಅಲ್ಲವೇ? ಆಯ್ತು ಅಜ್ಜ, ನೀವು ಹೇಳಿದಂತೆ ಮಾಡುತ್ತೇವೆ. ಕಾಡು ಇದ್ದರೆ ನಾಡು, ಇರದಿದ್ದರೆ ಭೂಮಿ ಬರಡು. ಅಳಿಯದಿರಲಿ ನಾಡಿಗಾಗಿ ಕಾಡು, ಹಸಿರಾಗಿರಲಿ ಕಾಡಿನ ಬೀಡು. ಕಾಡು ಇದ್ದರೆ ಹಸಿರು, ಹಸಿರೇ ಜೀವನದ ಉಸಿರು. ಅರಳುವ ಹೂವುಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಚಿಗುರಿದ ಹಸಿರೆಲೆಯ ಚುಂಬಿಸಿರಿ, ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ, ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಮುಗಿಲ ಮೋಡದರೆಗಿಳಿದು ಬರುವ ಮಳೆಯ ಹನಿಗಳದು, ಮರವು ನೀಡಿದಂತ ಭಿಕ್ಷೆ ತಿಳಿಯಬೇಕು ನಾವಿಂದು. ಮರದ ಬೇರು ಭುವಿಗಿಳಿದು ಸವೆಯು ಮಣ್ಣ ತಡೆಯುವುದು, ತಡೆಯದಿದ್ದರೆ ಜಲವ ಜಗವೇ ಕೊಚ್ಚಿ ಹೋಗುವುದು. ಸುಡಬೇಡ ಕಾಡನು ನೀನು, ಮರವೆಲ್ಲ ಒಣಗುವವು. ಮರಿಗುಬ್ಬಿ ಹಕ್ಕಿಗಳೆಲ್ಲ ಮರೆಯಾಗಿ ಹೋಗುವವು, ಸುಟ್ಟು ಮಣ್ಣಾಗಿ ಅಳಿದೋಗುವವು. ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವವು, ಸುಟ್ಟು ಮಣ್ಣಾಗಿ ಅಳಿದೋಗುವವು. ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವವು. ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಎಂಬುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ನಮ್ಮ ದೇಶದ ಸಂವಿಧಾನದ ಬಗ್ಗೆ ನಿಮಗೆಷ್ಟು ಗೊತ್ತು? ಬನ್ನಿ, ಈ ಕುರಿತಾದ ಒಂದು ಮಾಹಿತಿಯನ್ನು ಈಗ ಕೇಳೋಣ. ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಿ ಸಹಿ ಮಾಡಲಾಯಿತು. 1950 ಜನವರಿ 26ರಂದು ಭಾರತ ಗಣರಾಜ್ಯವಾಯಿತು. ನಮ್ಮ ಸಂವಿಧಾನದ ಮುಖ್ಯ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರು 63 ರಾಷ್ಟ್ರಗಳ ಸಂವಿಧಾನಗಳನ್ನು ಸಮಗ್ರ ಅಧ್ಯಯನಕ್ಕೆ ಒಳಪಡಿಸಿದರು. ಭಾರತದ ವೈವಿಧ್ಯತೆ, ಚಾರಿತ್ರಿಕ ಪರಂಪರೆ, ಸಂಸ್ಕೃತಿ ಮೊದಲಾದ ವಿಷಯಗಳನ್ನು ಪರಿಗಣಿಸಿ ವಿದೇಶಿ ಸಂವಿಧಾನದಲ್ಲಿರುವ ಆಶಯಗಳನ್ನು ಕೂಡ ಸ್ವೀಕರಿಸಲಾಯಿತು. ಸಂವಿಧಾನ ರಚನೆಯ ಕಾಲಾವಧಿ 2 ವರ್ಷ 11 ತಿಂಗಳು 17 ದಿನಗಳು. ಭಾರತದ ಸಂವಿಧಾನದಲ್ಲಿ 448 ವಿಧಿಗಳು, 25 ಭಾಗಗಳು, 12 ಶೆಡ್ಯೂಲ್, 5 ಅನುಬಂಧಗಳಿವೆ. ಭಾರತದ ಸಂವಿಧಾನದ ಮೂಲ ಪ್ರತಿಗಳನ್ನು ವಿಶೇಷ ಹೀಲಿಯಂ ತುಂಬಿದ ಕವಚಗಳಲ್ಲಿ ಸಂರಕ್ಷಿಸಲಾಗಿದ್ದು, ಇದು ಭಾರತದ ಸಂಸತ್ ಭವನದ ಗ್ರಂಥಾಲಯದಲ್ಲಿದೆ. ಸುಶ್ರಾವ್ಯವಾದ ಸಂಗೀತವು ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಮನಸ್ಸಿನ ಬೇಸರವನ್ನು ದೂರ ಮಾಡಿ ನವೋಲ್ಲಾಸವನ್ನು ನೀಡುವ ಶಕ್ತಿ ಸಂಗೀತಕ್ಕಿದೆ. ಈಗ ಕೇಳೋಣ ಒಂದು ದೇಶಭಕ್ತಿ ಗೀತೆ.
ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ. ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ಕಲಿಗಳಾಗುವ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ. ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಜಗಕ್ಕೆ ಸಾರುವ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಕನ್ನಡವು ಸಂಪದ್ಭರಿತವಾದ ಭಾಷೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಈಗ ಈ ಕುರಿತಾದ ಒಂದು ಮಾಹಿತಿ ನಿಮ್ಮ ಮುಂದೆ. 1967ರಲ್ಲಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. 1973ರಲ್ಲಿ ದ.ರಾ. ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, 1977ರಲ್ಲಿ ಕೆ. ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, 1983ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ನಂತರ 1990ರಲ್ಲಿ ವಿ. ಕೃ. ಗೋಕಾಕ್ ರವರ ಭಾರತ ಸಿಂಧು ರಶ್ಮಿ ಕೃತಿಗೆ, 1994ರಲ್ಲಿ ಯು.ಆರ್. ಅನಂತಮೂರ್ತಿ ಅವರ ಸಮಗ್ರ ಸಾಹಿತ್ಯಕ್ಕೆ, ನಂತರ 1998ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ಸಾಹಿತ್ಯಕ್ಕೆ, 2010ರಲ್ಲಿ ಚಂದ್ರಶೇಖರ್ ಕಂಬಾರ್ ರವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಅತಿ ಪುರಾತನವಾದ ಸಂಸ್ಕೃತ ಭಾಷೆಯ ಹಾಡನ್ನು ಈಗ ಕೇಳೋಣ. ಗೇಹೆ ಗೇಹೆ ಸಂಸ್ಕೃತ ಭಾಷಾ, ಗೇಹೆ ಗೇಹೆ ಸಂಸ್ಕೃತ ಭಾಷಾ. ಭವತಾತ್ ಪುನರಪಿ ವಾಣಿ ರಾಷ್ಟ್ರಕುಲಾಣಾಂ ಧರ್ಮಧರಾಣಾಂ ಜ್ಞಾನವತಾಂ. ಕಲ್ಯಾಣಿ ಗೇಹೆ ಗೇಹೆ ಸಂಸ್ಕೃತ ಭಾಷಾ. ಗಪಗರಿಸ ಸರಿಸದಪ ಪಗರಿದ ಪಗ ಸದ ಪಗರಿಸ ಸದಸ ದಿವ್ಯ ಗೀತಯ ಇಮಂ ಸಂದೇಶ ಸಾರಂ ಶ್ರೂಯತಾಂ. ಕರ್ಮ ಭೋಗೋ ನಿಶ್ಚಿತಃ ಸತ್ಕರ್ಮಣಾಂ ಪಥಿ ಗಮ್ಯತಾಂ. ದಿವ್ಯ ಭಾರತ ವರ್ಷಮೇತತ್ ಲೋಕ ಕಲ್ಯಾಣೇ ರಥಂ. ಧರ್ಮ ಮೋಕ್ಷಾರ್ಥಾಭಿಕಾಮಾನಂ ಪ್ರಯಾಸೇ ಪ್ರೇರಿತಂ. ಗೇಹೆ ಗೇಹೆ ಸಂಸ್ಕೃತ ಭಾಷಾ, ಗೇಹೆ ಗೇಹೆ ಸಂಸ್ಕೃತ ಭಾಷಾ. ಭವತಾತ್ ಪುನರಪಿ ವಾಣಿ ರಾಷ್ಟ್ರಕುಲಾಣಾಂ ಧರ್ಮಧರಾಣಾಂ ಜ್ಞಾನವತಾಂ.
ಕಲ್ಯಾಣಿ ಗೆ ಹೇ ಸಂಸ್ಕೃತ ಭಾಷಾ. ಈ ಹಾಡಿನೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಿರೀಕ್ಷಾ, ನಿಶ್ಮಿತಾ, ಮುಷ್ರಿಫಾ, ಶ್ರಾವ್ಯಶ್ರೀ, ಶ್ರೀಸಿದ್ಧಿ, ಸ್ವಾತಿ, ಜಜೀಲಾ ಮತ್ತು ಜಿಷ್ಣು ಪ್ರಕಾಶ್. ಕಾರ್ಯಕ್ರಮ ನಿರೂಪಣೆ ವೈಷ್ಣವಿ ಹೆಚ್ ಶೆಟ್ಟಿ. ಮಾರ್ಗದರ್ಶನ ಶ್ರೀಮತಿ ಆಶಾ ದಿಲೀಪ್ ಸುಲ್ಯಮೆ ಮತ್ತು ಶ್ರೀಮತಿ ಉಷಾ ರತ್ನಾಕರ್ ಶೆಟ್ಟಿ. ಸಹಕಾರ ಶ್ರೀಮತಿ ಕೃಷ್ಣವೇಣಿ ಬಿ. ಮುಖ್ಯೋಪಾಧ್ಯಾಯಿನಿ ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆ, ಕೊಡ್ಲಮುಗರು.